ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋಕತ್ತೀನಿ ನೋಡಿರಿ. ಟೈಮ್ ಬಂದು 7:45 ಆಗೈತಿ. ಇನ್ನು 15 ನಿಮಿಷ ಕಡಿಮೆ ಐತಿ 8 ಗಂಟೆಗೆ. ಸೊ ಆಲ್ಮೋಸ್ಟ್ ನನ್ನ ಮಾರ್ನಿಂಗ್ ರೂಟೀನ್ ಎಲ್ಲ ಮುಗತಿ. ಮತ್ತು ಚೋಳಿಕಾ ಪಲ್ಯನೂ ಆಗೈತಿ, ಮತ್ತು ಇದು ಬೇಳೆ ಸಾರೂ ಆಗೈತಿ. ಆಲ್ಮೋಸ್ಟ್ ನಂದು ಬೆಳಗಿನ ಬ್ರೇಕ್ಫಾಸ್ಟ್ ಜೊತೆಗೆ ಏನದು ಮಾರ್ನಿಂಗ್ ರೂಟೀನ್ ಜೊತೆಗೆ ಬ್ರೇಕ್ಫಾಸ್ಟ್ ಜೊತೆಗೆಲ್ಲ ಅಡುಗೆನೂ ಮುಗಿದ್ಬಿಡುತ್ತೆ ಅರ್ಧಂಬರ್ಧ. ಸೊ ಇವತ್ತು ಒಂದು ಸ್ವಲ್ಪ ಲಘು ಎದ್ದಿದೆ, ಯಾಕಂದ್ರೆ ರಾತ್ರಿ ನಿದ್ದೆನೇ ಬರಲಿಲ್ಲ ರೀ. ಬೆಳಿಗ್ಗೆ 5:30 ಹಿಂಗೆ ಎಚ್ಚರ ಆತು ಖರೆ, ಆಮೇಲೆ ನಿದ್ದೆನೇ ಬರಲಿಲ್ಲ. ಹೀಗಾಗಿ ರಜಾ ಐತಿ, ಸಿದ್ದೊಂದು ಆರಾಮಾಗಿ ಮಲ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಒಂದೊಂದು ಸತಿ ಏನಾಗತ್ತೆ ಅಂದರೆ ಎಚ್ಚರ ಆಗ್ಬಿಡ್ತದೆ, ಅಂದ್ರೆ ನಿದ್ದೆ ಬರೋಂಗಿಲ್ಲ. ಹೀಗಾಗಿ ಜಲ್ದಿನೇ ಎದ್ಬಿಟ್ಟೆ. ಹೀಗಾಗೆಲ್ಲ ಪಟ ಕೆಲಸನ ಆಯ್ತು. ಸೊ ನಾನು ಸ್ನಾನ ಅದು ಪೂಜೆ ಎಲ್ಲ ಮುಗಿಸ್ಕೊಂಡು ಫ್ರೆಶ್ಶಾಗಿ ರೆಡಿಯಾಗಿನಿ. 8 ಗಂಟೆಗೆ ನನ್ನ ಫ್ರೆಂಡ್ ಮನೆಗೆ ಒಂದು ಪೂಜೆ ಐತಿ. ಶ್ರೀ ಸ್ವಾಮಿ ಸಮರ್ಥ ಅವ್ರದ್ದು ಪಾದುಕೆ ಬರೋದೈತಿ. ಸೊ ಪಾದ ಪೂಜೆ ಅಂದರೆ ಪಾದುಕೆ ಪೂಜೆ ಮಾಡ್ತಾರಲ್ಲ, ಸೊ ಅದನ್ನು ಇಟ್ಕೊಂಡಾಳಕ್ಕೆ ಭಾಳ ಅಂದ್ರೆ ಒಂದು 10-15 ನಿಮಿಷ ಅಷ್ಟೇ ಇರ್ತದೆ ರೀ. ಇಲ್ಲೇನು ಜಾಸ್ತಿ ಇರೋಂಗಿಲ್ಲ. ಜಸ್ಟ್ ಹಿಂಗೆ ಅದು ಪಾದುಕೆ ಮತ್ತು ಸ್ವಾಮಿಗಳೇನು ಬಂದಿರ್ತಾರಲ್ಲ ಪಾದುಕೆ ತೊಗೊಂಡು ಅದನ್ನು ದೇವ್ರ ಮುಂದಿಟ್ಟು ಅವ್ರ ಮನೆಯ ಪೂಜೆ ಮಾಡಿ ಆರತಿ ಮಾಡಿ ಮತ್ತು ಕಳಿಸ್ಕೊಡ್ತಾರೆ. ಆ ರೀತಿ ಒಂದು ಇರ್ತದಲ್ಲ ಪಾದುಕೆ ಪೂಜೆ ಅಂತಂದು ಮಾಡ್ತಾರೆ. ಅಂದರೆ ಸ್ವಾಮಿ ಸಮರ್ಥರ ಪಾದಗಳನ್ನು ಪೂಜೆ ಮಾಡೋದು ತೊಗೊಂಬಂದಿರ್ತಾರೆ ಅವರು. ಸೊ ಅದನ್ನ ಇವತ್ತು ಆಕಿ ಅವ್ರ ಮನೆಗೆ ಕರ್ಸಾಕತ್ತಾಳ ಮತ್ತು ಪೂಜೆನೂ ಇಟ್ಕೊಂಡಳ. ಹೀಗಾಗಿ ಮುಂಜಾನೆ ಪೂಜೆ ಐತಿ, ಹೋಗ್ಬೇಕು. ಒಂದು 10-15 ನಿಮಿಷ ಹೋಗಿ ಬರ್ತೀನಿ. ಮತ್ತು ಬ್ಲಾಗ ಕಂಟಿನ್ಯೂ ಮಾಡ್ತೀನಿ ಇವತ್ತಿನ ಬ್ಲಾಗ್. ಯಾಕಂದ್ರೆ ನಿಮಗೂ ಒಂದು ಸ್ವಲ್ಪ ದರ್ಶನ ಮಾಡಿಸಿದ್ರಾತು ಅಂತಂದು ಹೇಳಿ ಪಟ್ನ ಒಂದು 5 ನಿಮಿಷದಾಗ ಈ ಬ್ಲಾಗ್ ಸ್ಟಾರ್ಟ್ ಮಾಡಿಕೊಂಡು ಸೀದಾ ಅಲ್ಲಿ ಹೋಗಿ ಒಂದಿಷ್ಟೇ ಸಣ್ಣ ಕ್ಲಿಪ್ಸನ್ನು ಶೇರ್ ಮಾಡ್ಕೊತೀನಿ. ಯಾಕಂದರೆ ನನ್ನ ವ್ಲಾಗ್ನಾಗ ಖರೆ ಹೇಳ್ಬೇಕಂದ್ರೆ ಶ್ರೀ ಸ್ವಾಮಿ ಸಮರ್ಥ ಪಾದುಕೆಗಳನ್ನು ಒಂದು ಕ್ಲಿಪ್ಸ್ ಶೇರ್ ಮಾಡ್ಕೋದಂದ್ರೆ ಸಾಮಾನ್ಯ ಎಲ್ಲ ಖರೆ ಹೇಳ್ಬೇಕಂದ್ರೆ. ಸೊ ಅದನ್ನ ಹೀಗಾಗಿ ನಿಮಗೂ ಸ್ವಲ್ಪ ದರ್ಶನ ಮಾಡಿಸಿರಾತು ಅಂಥೇಳಿ ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡತ್ತೀನಿ. ಇದು ಆ್ಯಕ್ಚುಲಿ ಬಂದು ನಮ್ಮ ಎದುರುಗಡೆ ಬಿಲ್ಡಿಂಗು, ಅಂದರೆ ಒಂದು ಅಪಾರ್ಟ್ಮೆಂಟ್ಗೆ ಇರೋದು. ಬೇರೆ ಬೇರೆ ಬಿಲ್ಡಿಂಗಿಗೆ ಬೇರೆ ಬೇರೆ ಹೆಸರು ಕೊಟ್ಟಿರ್ತಾರೆ. ಸೊ ಅಲ್ಲಿಗೆ ನಾವು ಬಂದಿದ್ವಿ. ಕೆಳಗಡೆಯಿಂದ ಅವಳ ಫ್ಲೋರ್ ಏನೆಲ್ಲಿ ಬರೋದಲ್ಲ 3rd ಫ್ಲೋರ್, ಅಲ್ಲಿ ತನಕ ಫುಲ್ ಸ್ಟೆಪ್ ಮೇಲೆ ಆಯ್ತು. ಮತ್ತು ಕೆಳಗಡೆ ಎಲ್ಲ ಮಸ್ತ್ ರಂಗೋಲಿ ಹಾಕಿದ್ದಾರೆ. ಖರೆ ಹೇಳ್ಬೇಕಂದ್ರೆ ಹೆಣ್ಮಕ್ಳು ಸ್ವಲ್ಪ ಯಾರ್ಯಾರು ಫ್ರೀ ಇದ್ದಾರಲ್ಲ ಅವರೆಲ್ಲ ಹೋಗಿದ್ದರು ಬೆಳಗ್ಗೆ. ಅದೇ ಹೇಳಿದ್ನೆಲ್ಲ ನಿಮಗೆ, ನನಗೆ ಒಂದು ಸ್ವಲ್ಪ ಬರೋದು ಅಂದ್ರೆ ಕರೆಕ್ಟ್ ಟೈಮ್ಗೆ ಬಂದೆ. ನಂಗೆ ಇದನ್ನೆಲ್ಲ ರಂಗೋಲಿ ಹಾಕೋದು ಅದು ಇದು ಹೆಲ್ಪ್ ಮಾಡೋಕೆ ಖರೆ ಅಂದರೆ ನಾನು ಹೋಗೋಕ್ಕೂ ಆಗಲಿಲ್ಲ. ನಾನು ಒಂದು ಸ್ವಲ್ಪ ಬ್ಯುಸಿ ಇದ್ದೆ ಮನೆಯೊಳಗೆ. ಹೀಗಾಗಿ ಯಾರಿಗೆ ಟೈಮ್ ಇತ್ತಲ್ಲ ಅವರೆಲ್ಲ ಹೋಗಿ ಡೆಕೋರೇಷನ್ಗೆ ಹೆಲ್ಪ್ ಮಾಡಿದ್ರಂತ ಆಮೇಲೆ ನನಗೆ ಗೊತ್ತಾಯ್ತು. ಸೊ ನಾನು ಕರೆಕ್ಟ್ ಟೈಮಿಗೆ ಹೋದೆ ನೋಡ್ರಿ. ನಾನು ಹೋಗೋದಕ್ಕೂ ಪಾದುಕೆಗಳ ಸ್ವಾಗತ ಮಾಡಿಕೊಂಡ್ರು. ಸೊ ಅದು ಒಂದು ಕ್ಲಿಪ್ಸ್ ಏನಾಗ್ತತಿ ಅಂತಂದ್ರೆ, ನಾವು ವಿಡಿಯೋ ತೆಗಿಯಕತ್ವಿ ಅಂತಂದ್ರೆ ನಮಗೆ ವ್ಲಾಗಿಗೆ ಮತ್ತು ಶಾರ್ಟ್ ವಿಡಿಯೋಕ್ಕೆ ಹೆಂಗೆ ಬೇಕೋ ಹಂಗೆ ನಾವು ವಿಡಿಯೋ ತಗೋತೀವಿ. ಸೊ ಬೇರೆಯವ್ರ ಕೈಯಾಗಿ ಕೊಟ್ಟರೆ ಈ ರೀತಿ ತೆಗಿತಾರೆ. ಸೊ ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ. ಸೊ ಅವಳ ಮನೆ ಒಳಗೆ ಈ ರೀತಿ ಎಲ್ಲ ಡೆಕೋರೇಷನ್ ಮಾಡಿದ್ಲು. ಮತ್ತು ತಂದು ಅಲ್ಲೇ ಅವರ ದೇವರ ಎದುರುಗಡೆನ ಪಾದುಕೆಗಳನ್ನು ಇಟ್ಟು ಪೂಜೆ ಮಾಡಿ ಆರತಿ ಮಾಡಿದರು. ಸೊ ಅದು ಒಂದಿಷ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ. ಬೆಳಗ್ಗೆ 8 ಗಂಟೆಗೆ ಈ ರೀತಿ ಒಂದು ಆರತಿ ಪೂಜೆ ಮತ್ತು ಮನೆ ಒಳಗಿನ ವಾತಾವರಣ ಅಂದ್ರೆ ಖರೆ ಹೇಳ್ಬೇಕಂದ್ರೆ ಒಂದು ಪಾಸಿಟಿವ್ ವೈಬನ್ನು ಕ್ರಿಯೇಟ್ ಮಾಡ್ತದೆ ನೋಡಿರಿ. ಸೊ ಅಲ್ಲಿ ಹೋದವ್ರಿಗೂ ಅದೇ ಥರ ಒಂಥರ ವೈಬ್ಸು ಇತ್ತಂತಲೇ ಹೇಳ್ಬೋದು. ಸೊ ಅವಳೆಲ್ಲ ನೈವೇದ್ಯ ಅದು ಎಲ್ಲ ಮಾಡ್ಕೊಂಡಿದ್ಲು ಆಲ್ರೆಡಿ. ಮತ್ತು ಪ್ರಸಾದಕ್ಕಂತ ಎಲ್ಲ ರೆಡಿ ಮಾಡ್ಕೊಂಡಿದ್ಲು. ಸುಮಾರು ಒಂದು 30-40 ಜನನ ಇದ್ರನ ಅಂತ ಅಂದ್ಕೊಳ್ತೀನಿ ನಾನು. ಸೊ ಅಂದರೂ ಹೋಗೋದು ಬರೋದು ಜನ ಎಲ್ಲರೂ ಇದ್ದರು. ಎಲ್ರಿಗೂ ಪ್ರಸಾದದ ಎಲ್ಲ ರೆಡಿ ಮಾಡ್ಕೊಂಡಿದ್ಲಾಕಿ. ಮತ್ತು ಅದ್ರ ಜೊತೆಗೆ ಎಲ್ಲರೂ ಆರತಿ ಅರ್ಶಿನ ಕುಂಕುಮ ತಗೊಂಡು ನಾವು ಆರತಿ ಮಾಡಿ ಇಷ್ಟೆಲ್ಲ ಆಮೇಲೆ ಒಂದು 15-20 ನಿಮಿಷದಾಗ ಎಲ್ಲನೂ ಮಾಡಿಬಿಟ್ಟು ಅವಳು ಮತ್ತೆ ವಾಪಸ್ ಕಳಿಸ್ಕೊಟ್ಲು. ಹತ್ತಿರದಿಂದ ನಿಮಗೊಂದಿಷ್ಟು ಫೋಟೋನು ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ. ಸೊ ಈ ಥರ ಖರೆ ಹೇಳ್ಬೇಕಂದ್ರೆ ನನಗೂ ಒಂಥರ ಖುಷಿ ಆಯ್ತು ಇವತ್ತು ಶೇರ್ ಮಾಡ್ಕೊಳಕತ್ತೀನಿ ಅಂತಂದು. ಅಷ್ಟು ಬಂದೆ ನೋಡಿರಿ. ಒಂದು 15 ನಿಮಿಷನ ಅಷ್ಟೇ ಇತ್ತು ನೋಡಿರಿ. 10-15 ನಿಮಿಷ ಬಂದು ನಾನು ಎಕ್ಸಾಕ್ಟ್ ಕರೆಕ್ಟ್ ಟೈಮಿಗೆ ಹೋದೆ. ಅವ್ರ ಮೇಲೆ ಹೋದರು. ಸೊ ನಾನು ಕರೆಕ್ಟ್ ಆರತಿ ಟೈಮಿಗೆ ಹೋದೆ. ನಾನು ಹೋದ ತಕ್ಷಣ ಆರತಿನೂ ಶುರುವಾಯಿತು. ಬಹಳ ಜನ ಬಂದಿದ್ದರು. ಹೀಗಾಗಿ ನಾನೇನು ಜಾಸ್ತಿ ವಿಡಿಯೋ ಕ್ಲಿಪ್ಸ್ ತೊಗೊಳಂಗಿಲ್ಲ. ಫುಲ್ ಎಲ್ಲ ಮೇಲಿಂದ ಕೆಳಗಿನ ಫ್ಲೋರ್ ಎಲ್ಲ ಮಸ್ತ್ ರಂಗೋಲಿ ಹಾಕಿಲ್ಲ ಡೆಕೋರೇಷನ್ ಮಾಡಿದರು. ಬಟ್ ನನಗೆ ಅವಸರನ ಆತ್ರಿ. ಹೀಗಾಗಿ ಆರತಿ ಮುಗಿಸ್ಕೊಂಡು, ಯಾಕಂದ್ರೆ ಬೆಳಗಿನ ಟೈಮು ಅಂದರೆ 8 ಗಂಟೆ ಟೈಮ್ ಅಂದ್ರೆ ಕೆಲವೊಬ್ಬರು ಎಕ್ಸಾಮ್ ನೋಡ್ತಾವೆ ಹುಡುಗರು, ಕೆಲವೊಬ್ಬರು ಇನ್ನೂ ರಜಾ ಬಿಟ್ಟವು. ಮತ್ತು ಹೀಗಾಗಿ ಆ ಉಸಿರ್ದಾಗ ಅಂದ್ರೆ ಬೆಳಗ್ಗೆ 8 ಗಂಟೆಗೆ ಅಂದ್ರೆ ಖರೆ ಹೇಳ್ಬೇಕಂದ್ರೆ ಹೆಣ್ಮಕ್ಳಿಗೆ ಸ್ವಲ್ಪ ಟೈಮ್ ಸಿಗೋದು ಕಷ್ಟನ ಅನ್ನಕತ್ತಿ. ಅದ್ರಾಗ ಬೇರೆ ನಮ್ಮದು ಯೋಗ ಕ್ಲಾಸೂ ಇತ್ತು. ಹೀಗಾಗಿ ಮುಗಿಸ್ಕೊಂಡು ಪಟ್ನ ಆದ್ರೆ ಭಾಳ ಹೊತ್ತು ಏನೂ ಮಾಡೋಕ್ಕೆ ಹೋಗಲಿಲ್ಲ ಅವರು. ನಾನು ಸ್ವಲ್ಪ ಸೀರೆ ಉಟ್ಕೊಂಡು ನಿಂತ್ಕೊಂಡೆ ಅಂತಂದೇಳಿ ನಂದು ಲೇಟ್ ಆಯ್ತು. ಹಂಗೆ ಪೌಡ್ರ್ ಏನೂ ಹಚ್ಕೊಂಡಿಲ್ಲ ನೋಡ್ರಿ. ಜಸ್ಟ್ ಹಂಗೆ ಸ್ನಾನ ಮಾಡಿ ಸೀರೆ ಉಟ್ಕೊಂಡು ಹೋಗಿದ್ದೆ. ಬೆಳಿಗ್ಗೆ ಅಂದ್ರೆ ಇಷ್ಟು ಮಸ್ತ್ ದರ್ಶನ ಆಯ್ತು ಅಂತಂದ್ರೆ ಮಸ್ತ್ ದರ್ಶನ ಆಯಿತು. ನಾನು ನಮಸ್ಕಾರ ಮಾಡೋ ಮುಂದೆ ಅದು ವಿಡಿಯೋ ಕ್ಲಿಪ್ಸ್ ತೊಗೊಳಕ್ಕನಾಗಲಿಲ್ಲ ಖರೆ ಹೇಳ್ಬೇಕಂದ್ರೆ. ಸೊ ಅಲ್ಲಿದ್ದು ನಿಮಗೂ ಸ್ವಲ್ಪ ದರ್ಶನ ಮಾಡಿಸಿರಾತು ಅಂಥೇಳಿ ಒಂದಿಷ್ಟೇ ವಿಡಿಯೋ ಕ್ಲಿಪ್ಸ್ ತೊಗೊಂಬಂದಿದ್ದೆ. ಸಿದ್ದುನೂ ಅದ ನೋಡ್ರಿ ಮನೆಗೆ.
ನಾಷ್ಟ ಮಾಡಕತ್ತಾನ. ಪ್ರಸಾದ ಸಿರಾ ಮತ್ತು ಅದೇನದು ಜಿಲೇಬಿ ಮತ್ತು ಬಾಳೆಹಣ್ಣು ಎಲ್ಲರಿಗೂ ಪ್ರಸಾದ. ಭಾಳ ಜನ ಬಂದಿದೆ ಸೊಸೈಟಿಯಾಗ. ನಿನ್ನೆ ಗ್ರೂಪ್ನಾಗ ಮೆಸೇಜ್ ಹಾಕಿದ್ಲಿ. ಹೀಗಾಗಿ ಶಿರಾ ಮತ್ತು ಜಿಲೇಬಿ ಮತ್ತು ಬಾಳೆಹಣ್ಣು ಐತೆ ನೋಡ್ರಿ. ಅಷ್ಟು ಪ್ರಸಾದ ತೊಗೊಂಡು ನಾನು ಬಂದೆ. ಇನ್ನು ಬಂದ ತಕ್ಷಣ ನಾನು ಮೆಸೇಜ್ ನೋಡ್ತೀನಿ, ಯೋಗ ಕ್ಲಾಸು ಇವತ್ತು ಕ್ಯಾನ್ಸಲ್ ಆಗಿತ್ತು. ಹೀಗಾಗಿ ಸೊ ಯೋಗ ಕ್ಲಾಸು ಕ್ಯಾನ್ಸಲ್ ಆಯ್ತು ಅಂಥೇಳಿ ಆರಾಮಾಗಿ ಮತ್ತು ನಿಮ್ಮ ಜೊತೆಗೆ ಮಾತಾಡ್ತೀನಿ ನೋಡಿರಿ. ಬೆಳಗ್ಗೆ 5 ನಿಮಿಷದಾಗ ನನಗೇನು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋದಂಗೂ ಆಗ್ತೈತಿ ಅಂಥೇಳಿ ಬೆಳಗ್ಗೆ ಅವಸರದಾಗನ ಶುರು ಮಾಡಿದ್ದೆ. ಸೊ ಏನು ಮಾಡ್ತೀನಿ ಅಂದರೆ ನಾನು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಮತ್ತು ಉಳಿಯೋದು ಪಾತ್ರೆ ಎಲ್ಲ ಹಂಗೆ ಬಿಟ್ಟು ಹೋಗಿದ್ದೆ. ನಾನು ಇನ್ನೂ ಸಿದ್ದನ ಸ್ನಾನನೂ ಆಗಿಲ್ಲ, ಬಟ್ಟೆನೂ ನಿನ್ನೂ ಮಷೀನಿಗೆ ಹಾಕಿಲ್ಲ. ಯಾಕಂದು ಲೇಟನ ಆಗಿಬಿಟ್ಟು ಸಿದ್ದು ಮತ್ತು ನಮ್ಮ ಮನೆಯವರು ಸ್ನಾನ ಮಾಡೋದು. ಹೀಗಾಗಿ ಬಟ್ಟೆನೂ ಏನೂ ಮಷೀನ್ಗೆ ಹಾಕಕ್ಕೆ ಹೋಗಲಿಲ್ಲ. ಜಸ್ಟ್ ಮಾರ್ನಿಂಗ್ ಎಲ್ಲ ರೂಟೀನ್ ಮುಗಿಸ್ಕೊಂಡು ಬ್ಲಾಗ್ ಶುರು ಮಾಡಿಕೊಂಡು ನಾನು ಹೋಗಿ ಬಂದೆ ನೋಡ್ರಿ. ಇನ್ನು ಬಾಕಿ ಎಲ್ಲ ಉಳಿದಿದ್ದು ಕೆಲಸ ಮಾಡ್ಕೋತೀನಿ. ಇನ್ನು ಸ್ಕೂಲ್ ರಜೆ 8 ದಿನ ಮತ್ತು ಬುಕ್ಸ್ ತೊಗೊಳೋದು ಮತ್ತು 5th ಸ್ಟ್ಯಾಂಡರ್ಡಿಗೆ ಹೋಗೋದು. ಇನ್ನು ಆಲ್ಮೋಸ್ಟ್ ಕೆಲಸನೂ ಎಲ್ಲ ಆಗೈತೆ ನೋಡ್ರಿ. ಲಘು ಎದ್ನಿ ಅಂದ್ರೆ ಪಟ ಕೆಲಸ ಆಗಿಬಿಡ್ತೈತಿ. ಸೊ ಟಿ ವಿ ಆನ್ ಮಾಡ್ಕೊಂಡು ಏನೋ ಒಂದು ಸ್ವಲ್ಪ ನೋಡ್ಕೊತಾ ಕೂತ್ಕೊಂಡಿದ್ದೆ. ಹೀಗಾಗಿ ನಾನು ವ್ಲಾಗ್ ಶುರು ಮಾಡಿದ ತಕ್ಷಣ ನಮ್ಸಿದ್ವಿ ನೋಡಿರಿ. ಟಿ ವಿ ಮ್ಯೂಟ್ ಪಾಸ್ ಮಾಡಿಟ್ಟಾನ. ಚಲೋ ನೀನು ನೋಡಂಗಾರ, ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಇನ್ನು ಸಾಂಬಾರು ಪುಡಿ ಮಾಡ್ಕೋಣ ಅಂತ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಇವತ್ತು ಹೆಂಗೂ ಬೇಗನೆ ಕೆಲಸ ಆಗಿತ್ತಲ್ಲ, ಸೊ ಹೀಗಾಗಿ ಎಲ್ಲ ಹುರಿದು ಕುಟಿಸ್ಕೊಂಬಂದ್ರಾತು ಅಂತ ರೆಡಿ ಮಾಡಕತ್ತಿದ್ದು ನೋಡ್ರಿ. ಹೋದ ವರ್ಷನೇ ನಾನು ಎಲ್ಲ ಫುಲ್ ಡೀಟೇಲ್ ಎಲ್ಲ ಶೇರ್ ಮಾಡ್ಕೊಂಡಿನಿ. ಜಸ್ಟ್ ಇವತ್ತಿನ ಬ್ಲಾಗ್ನಾಗ ಸೊ ಇದನ್ನೆಲ್ಲ ಪ್ರಿಪ್ರೇಷನ್ ಮಾಡಕತ್ತೀನಿ ಅನ್ನೋದು ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ. ಅದಕ್ಕೆ ಬೇಕಾಗಿದ್ದು ಎಲ್ಲ ಒಂದು ಎಷ್ಟೆಷ್ಟು ಕ್ವಾಂಟಿಟಿ ಬೇಕು. ಮೆಂತ್ಯ ಆಯ್ತು, ಜೀರಿಗೆ ಆಯ್ತು, ಮತ್ತು ಮೆಣಸಿನ್ಕಾಯಿ, ಧನಿಯಾ ಮತ್ತು ಸಾಸಿವೆ, ಜೀರಿಗೆ ಇವನ್ನೆಲ್ಲ ಮತ್ತು ಗರಂ ಮಸಾಲ ಇರ್ತಾವಲ್ಲ ರೀ, ಅವನ್ನೆಲ್ಲ ಡ್ರೈ ಫ್ರೈ ಮಾಡ್ತೀನಿ ನಾನು. ಎಣ್ಣೆ ಏನೂ ಹಚ್ಚಕ್ಕೆ ಹೋಗಂಗಿಲ್ಲ. ಸೊ ಅದನ್ನೆಲ್ಲ ರೆಡಿ ಮಾಡ್ಕೊಳಕತ್ತಿದ್ದೆ. ಹೋಪ್ ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗೈತಿ ಅಂದ್ಕೊಂಡಿನಿ ನೋಡಿರಿ. ಇಷ್ಟ ಆತಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಬಾಯ್.